ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಅಂತಂದರೆ, ನಮ್ಮ ಅತ್ತೆಯವರು ಮತ್ತು ಅವ್ರ ತಮ್ಮಂದರು 4 ಮನೆಯವರು ಸೇರಿ ಹರಕೆ ಹೊತ್ಕೊಂಡಿದ್ರು. ದೀಪಗಳನ್ನ ಮಾಡ್ತೀವಿ ದೇವ್ರಿಗೆ ಅಂತ ಅಂದ್ಬಿಟ್ಟು. Talk to me, numbers never lie, add it up, that's me. ಇಲ್ಲಿ 4 ದೇವರುಗಳಿಗೆ ನಾವು ಪೂಜೆ ಮಾಡ್ಕೊಂಡಿದ್ವಿ. ಅದರಲ್ಲೂ ನಾವು ಫಸ್ಟ್ ಮಾಡಿದ್ದು ಊರ ಮುಂದೆ ಇರುವಂತಹ ಮಾರಮ್ಮ ದೇವರಿಗೆ. ಇನ್ನು ಉಳಿದಿರೋ 3 ದೇವರುಗಳು ಯಾವುದ್ಯಾವುದಪ್ಪ ಅಂತಂದರೆ, ಒಂದು ಕರುಮಾರಮ್ಮ, ಇನ್ನೊಂದು ಕೋಟ್ಮಾರಿಯಮ್ಮ, ಮತ್ತೊಂದು ಮನೆ ದೇವರಾದಂತಹ ಕರಗದಮ್ಮ ಅಂತ. ಅದು ಬಂದುಬಿಟ್ಟು ತಳದೇವ್ರು ಬಂದುಬಿಟ್ಟು ಕರಗೂರಲ್ಲಿದೆ. ಸೊ ಹಾಗಾಗಿ ನಾವು ಇಲ್ಲೇ ಮಾಡ್ಕೊಂಡಿದ್ವಿ. ಕಲ್ಲುಗಳೆಲ್ಲ ಇಟ್ಬಿಟ್ಟು ವರ್ಷ ಮಾಡ್ತಾರಂತೆ. ಸೊ ನಾವು ಇಲ್ಲಿ ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಕೋಟ್ಮಾರಿಯಮ್ಮನ ಕೂಡ ತಗೊಬಂದಿದ್ರು. ಇವಾಗ ಎತ್ಕೊಬಂದಿರೋ ದೇವರು ಬಂದುಬಿಟ್ಟು ಬಾಗ್ಲೂರಿಂದ. ಇನ್ನೊಂದು ಹೊಸೂರಲ್ಲೂ ಕೂಡ ಇದೆ ಕೋಟ್ಮಾರಿಯಮ್ಮ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ದೇವ್ರನ್ನ ಎತ್ಕೊಬಂದ್ಬಿಟ್ಟು ಮನೆ ಮುಂದೆ ಕುಳ್ಸಿದ್ದಷ್ಟೇ. ಅಷ್ಟರಲ್ಲಿ ನಮ್ಮ ಏರಿಯಾದಲ್ಲಿರೋ ಆಂಟಿಗೆ ಮೇಲ್ಮೇಲೆ ಬಂದುಬಿಟ್ಟಿತ್ತು. ನೀವೇ ನೋಡಿ. ನೆಕ್ಸ್ಟು ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಕರುಮಾರಮ್ಮ ದೇವಸ್ಥಾನಕ್ಕೆ. ಇದು ನಮ್ಮೂರಿಂದ ಆಚೆ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಆಟೋ ಮತ್ತು ಟೆಂಪೋಗಳನ್ನ ಮಾಡಿಕೊಂಡು ಬಂದಿದ್ವಿ. ಇಲ್ಲಿಗೆ ಬಂದುಬಿಟ್ಟು ಕರುಮಾರಿಯಮ್ಮ ಅಂದ್ಬಿಟ್ಟು ಇದು ಕಲ್ಲಿನ ವಿಗ್ರಹದಲ್ಲಿ ಕಲ್ಲು ಅದಷ್ಟೇ ಬೆಳ್ಕೊತ ಬಂದಿದೆ. ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ನಾವು ಕೂಡ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನಮ್ಮ ಮನೆಯವ್ರು ಮಾತ್ರ ಬಂದಿದ್ದಿದ್ದು. ಇನ್ನು ಉಳಿದವರೆಲ್ಲ ನಮ್ಮ ಅತ್ತೆಯವರ ಹುಟ್ಟಿದ ಮನೆ ದೇವ್ರು ಬಂದುಬಿಟ್ಟು ಕರಗದಮ್ಮ. ಸೊ ಅಲ್ಲಿ ಮಾಡ್ತಿರ್ತೀವಿ ಅಂತ ಅಂದರು. ನಾವು ಇಲ್ಲಿ ಮಾಡ್ಕೊಂಡು ಹೋಗ್ಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ನಾವು ಬಂದು ಇಲ್ಲಿ ಪೂಜೆ ಮಾಡೋಣ ಅಂತ ಬಂದ್ವಿ. ಏನಂದರೆ ನಮ್ಮ ಅತ್ತೆ ಸುಮಾರು ವರ್ಷಗಳಿಂದ ಈ ದೇವರಿಗೆ ಪೂಜೆ ಮಾಡ್ತಿದ್ರು. ಆ ದೇವರು ಮೈ ಮೇಲೆ ಸಹ ಬರ್ತಿತ್ತು ನಮ್ಮ ಅತ್ತೆಗೆ. ದೇವರು ಮೈ ತುಂಬಿದಾಗ ತಡ್ಕೊಳ್ಳೋ ಶಕ್ತಿ ಅವರಲ್ಲಿಲ್ಲ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬರೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ ನಮ್ಮ ಅತ್ತೆಯವರು. ನಮ್ಮ ಅತ್ತೆಯವರು ಹೇಳ್ತಾನೆ ಇದ್ದರು, ನಾನು ಬರಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಮ್ಮ ಜೊತೆಗೆ ಮಾತಾಡಿಕೊಂಡು ದೇವಸ್ಥಾನಕ್ಕೆ ಬಂದರೆ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದಿದ್ವಿ. ಅಷ್ಟರಲ್ಲಿ ಇಲ್ಲ ನಾನು ಹೊರಡಿರ್ತೀನಿ ನೀವು ಬನ್ನಿರಿ ಅಂತ ನಮ್ಮ ಅತ್ತೆಯವರು ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಕೂಡ ಈಚೆಗಡೆ ಪೂಜೆ ಎಲ್ಲ ಮಾಡಿಕೊಂಡು ಒಳಗಡೆ ಬಂದ್ವಿ ಅಷ್ಟೇ. ಅಷ್ಟರಲ್ಲಿ ದೇವರು ನಮ್ಮ ಅತ್ತೆಯವ್ರಿಗೆ ಬಂದುಬಿಟ್ಟು ದೇವರು ಮೈ ತುಂಬಿದಾಗ ಅವ್ರಿಗೆ ಸೌಂಡ್ ಹೇಗೆ ಬರುತ್ತೆ ಅಂತಂದರೆ, ಒಂದು ಸೆಕೆಂಡ್ ಮೈಯೇ ಜುಮ್ ಅನ್ನಿಸ್ಬೇಕು, ಆ ರೀತಿ ಇರುತ್ತೆ ಅವ್ರ ವಾಯ್ಸು. ಈ ದೇವರು ಹೇಗೆ ಸಿಕ್ತು ಮತ್ತು ಇದ್ರ ಹಿನ್ನೆಲೆ ಏನು ಅಂತ ಅಂದ್ಬಿಟ್ಟು ನಾನು ಯಾವಾಗಾದರೂ ಲಾಗ್ ಮಾಡಿ ನಿಮಗೆ ತಿಳಿಸ್ತೀನಿ. ಯಾಕಂದರೆ ಈ ಥರ ಸ್ಟೋರಿ ಬಂದ್ಬಿಟ್ಟು ಅಷ್ಟು ದೊಡ್ಡದಾಗಿದೆ. ಇದು ಇವಾಗಿಂದ ಪೂಜೆ ಮಾಡ್ತಿರೋದಲ್ಲ, ನಮ್ಮ ಅತ್ತೆಯವರ ತಾತ ಮುತ್ತಾತನವ್ರ ಕಾಲದಿಂದಲೂ ಪೂಜೆ ಮಾಡ್ಕೊಂಡು ಬಂದಿರೋದು. ಪೂಜೆ ಎಲ್ಲ ಆಗಿತ್ತು. ಅಷ್ಟರಲ್ಲಿ ದೇವರು ಕೂಡ ನಮ್ಮ ಅತ್ತೆಗೆ ಮೈ ತುಂಬಿಕೊಂಡಿತ್ತು. ಅಷ್ಟರಲ್ಲಿ ಮಕ್ಕಳು ಕೂಡ ಸಖತ್ ಭಯ ಬಿದ್ದುಬಿಟ್ಟಿದ್ರು. ಅವ್ರ ಕೈಲಿ ಆಗ್ತಿರ್ಲಿಲ್ಲ ಕೂತ್ಕೊಳ್ಳೋಕೆ ಕೂಡ. ಫುಲ್ಲು ಅದರ್ತಿತ್ತು ಕೈಯೆಲ್ಲ. ಫುಲ್ಲು ಟಯರ್ಡ್ ಹೋಗಿದ್ರು ನಮ್ಮ ಅತ್ತೆಯವ್ರಂತೂ. ದೇವರು ಮೈ ತುಂಬಿದಾಗ ನಮ್ಮ ಅತ್ತೆಯವ್ರದ್ದು ಒಂದು ಸೈಡ್ ವಾಲೆ ಮಿಸ್ ಆಗಿತ್ತು. ಸೊ ಹಾಗಾಗಿ ಹುಡುಗರು ಎಲ್ಲ ಅದನ್ನು ಹುಡುಕ್ತಿದ್ರು. ನಾವು ಕೂಡ ಹುಡುಕಿದ್ರೆ ಸಿಗಲಿಲ್ಲ ಓಲೆ. ಸರಿ ಆಯಿತು ಎಲ್ಲಂತರೂ ಹೋಗಲಿ ಅಂದ್ಬಿಟ್ಟು ಬಿಟ್ಬಿಟ್ವಿ. ಮತ್ತೆ ಹುಡ್ಕೋಕ್ಕೂ ಏನೂ ಹೋಗಲಿಲ್ಲ.
ರೆಡಿಯಾಗ ಕೂಡ ಬಿಟ್ಟಿಲ್ಲ. ಟೈಮ್ ಆಯಿತು ಅಂತಿದ್ರು. ತಲೆ ಬಚ್ಕೊತಿದ್ದೆ. ಬಾ 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 ಅಂತ ಕರಿತಾನೆ ಇದ್ದು. ಸರಿ ಅಂದ್ಬಿಟ್ಟು ಕ್ಲಿಪ್ ಹಾಕ್ಕೊಂಡು ಹಾಗೆ ಹೊಡೆದೆ ಪೂಜೆಗೆ. ಭಯ ಬಿದ್ದುಬಿಟ್ಟಿದ್ರು. ಅದರಲ್ಲೂ ಮಕ್ಳಂತೂ ನೋಡ್ಕೊಂಡು ಕೂತಿದ್ರು. ಪಕ್ಕ ಕೂಡ ಕದಲಿಲ್ಲ, ಹತ್ಕೊಂಡ್ಬಿಟ್ಟಿದ್ರು ಚಿಕ್ಕ ಪಾಪು ಅಂತೂ. ನೀವೇ ನೋಡ್ಕೊಂಡು ಬನ್ನಿ. ಧನು ಅಂತೂ ಫುಲ್ಲು ಅಳ್ತಿದ್ಲು. ಧನು ರಿಯಾಕ್ಷನ್ ನೋಡಿ ಹೇಗಿದೆ ಅಂತ ನೀವೇ ನೋಡಿ. ಆದರೂ ಬಂದು ಧನು ಪಕ್ಕದಲ್ಲಿ ಕೂತಿದ್ದಾಳೆ. ಫಸ್ಟ್ ಟೈಮ್ ಬಂದಾಗ ನೋಡಬೇಕಿತ್ತು ನೀವು. ಧನು ಆದರೆ ಗರ್ಭಗುಡಿಯ ಒಳಗಡೆನೇ ಹೋಗ್ಬಿಟ್ಟಿದ್ರು. ನಮ್ಮ ಚಿಕ್ಕಮ್ಮ ಆದರೆ ಹೋಗ್ಬಿಟ್ಟು ವಿಂಡೋ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಹಿಡ್ಕೊಂಡ್ಮೇಲೆ ಆಮೇಲೆ ಎಲ್ಲರೂ ಬಂದಿದ್ದು. ಏನು ಬೇಕು ನಿಮಗೆ ಅಂತ ಕೇಳಿದ್ವಿ ನಾವು. ಕೇಳಿದಾಗ ಅವರು ಹೇಳಿದ್ದು ಮುತ್ತೈದೆ ಸ್ಥಾನ ಬೇಕು ನನಗೆ ಅಂತ ಕೇಳಿದ್ರು. ಸರಿ ಅಂದ್ಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ವಿ. ಆಮೇಲೆ ಅಲ್ಲೆಲ್ಲ ದೇವರೆಲ್ಲ ಕಮ್ಮಿ ಆಯಿತು. ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ಪೂಜೆಸ್ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಹೋಗಿದ್ದು ಕರಗದಮ್ಮ ದೇವಸ್ಥಾನಕ್ಕೆ. ಚಿಕ್ಕದಾಗಿ ಚಪ್ರ ಹಾಕಿ ಮಾಡ್ಕೊಂಡಿದ್ದಾರೆ. ನಿಮಗೆ ವಿಡಿಯೋ ಫಸ್ಟಲ್ಲೇ ಹೇಳಿದ್ದೆ. ಈ ತಳದ ದೇವರು ಬಂದುಬಿಟ್ಟು ಮನೆ ದೇವರು ಕರ್ಗೂರಲ್ಲಿದೆ. ಅಲ್ಲಿ ಹೋಗಿ ಬರೋಕ್ಕೆ ಒನ್ ಡೇ ಬೇಕು. ಸೊ ಹಾಗಾಗಿ ಇಲ್ಲೇ ಊರ ಹತ್ರ ವರ್ಷನೂ ಇವರಿಲ್ಲೇ ಮಾಡೋದಂತೆ. ಸರಿ ಅಂದ್ಬಿಟ್ಟು ಇಲ್ಲೇ ಚಪ್ರ ಎಲ್ಲ ಹಾಕಿ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಈ ದೇವರು ಮತ್ತು ಕೋಟ್ ಮಾರಿಯಮ್ಮ ಅಂತಂದ್ಬಿಟ್ಟು ಹೇಳಿದ್ದೆ ಅಲ್ವಾ, ಇವೆರಡು ದೇವ್ರುಗಳನ್ನ ತರಿಸಿದ್ದು. ಲಾಸ್ಟ್ ಟೈಮ್ ನಾನು ಗೃಹ ಪ್ರವೇಶದ ವಿಡಿಯೋ ಹಾಕಿದ್ದೆ ಅಲ್ವಾ, ಅವರು ಎಲ್ಲರೂ ಕೂಡ ಪೂಜೆ ಮಾಡಿದ್ರು. ಆದರೆ ಪೂಜೆಗೆ ಒಪ್ಪಿಗೆನೇ ಕೊಟ್ಟಿರಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಅತ್ತೆ ಅವರ ತಮ್ಮನ ಹೆಂಡತಿ ಅಂದರೆ ಗೃಹ ಪ್ರವೇಶ ಮಾಡಿದ್ರಲ್ವ, ಅವರೇ ಕುರಿ ತಂದಿದ್ದು. ಅವ್ರ ಮನೇಲಿ ಎಲ್ಲ ಮಾಡಿದ್ರು. ಬಟ್ ಆದರೆ ವೈಫ್ ಮಾಡಿರಲಿಲ್ಲ ಪೂಜೆ. ಸರಿ ಅಂದ್ಬಿಟ್ಟು ಎಲ್ಲರೂ ಒಂದು ಕಡೆಯಿಂದ ಮಾಡಿದ್ರಲ್ಲ, ನೀವು ಮಾಡಿಬಿಡ್ರಿ ಅಂದ್ಬಿಟ್ಟು ಅವ್ರನ್ನ ಕಳಿಸಿದ್ರಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪೂಜೆ ಎಲ್ಲ ಮಾಡಿ ನೀರೆಲ್ಲ ಹಾಕಿದ್ಮೇಲೆ ಆಮೇಲೆ ಮೈ ಉದುರಿತು. ಅಂದರೆ ಪೂಜೆಗೆ ಒಪ್ಪಿಗೆ ಕೊಟ್ಟಿದೆ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಟಯರ್ಡ್ ಆಗಿತ್ತು. ಅದರಲ್ಲೂ ನೈಟು ಕೂಡ ಲೇಟಾಗಿತ್ತು ಮಲಗೋದು. ಬೆಳಗ್ಗೆ ಸಹ ಬೇಗ ಎಬ್ಬರಿಸ್ಬಿಟ್ರು. ಸೊ ಹಾಗಾಗಿ ನಿದ್ದೆ ಸಾಲಿಲ್ಲ. ಏನು ಬೇಕಾದರೂ ಕೆಡ್ಬೋದು, ನಿದ್ದೆ ಮಾತ್ರ ಕೆಡೋಕ್ಕಾಗಲ್ಲ. ಸರಿ ಅಂತ ಅಂದ್ಬಿಟ್ಟು ಅದರಲ್ಲೂ ಊಟ ಮಾಡೋದಕ್ಕೆ ಅದಕ್ಕೆಲ್ಲ ಕ್ಯಾಂಟ್ರಿಂಗ್ ಅವ್ರನ್ನ ಕರೆಸಿದ್ರು. ಸರಿ ಎಲ್ಲ ಅವರೇ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಮಕ್ಕಳೆಲ್ಲ ಬಂದುಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ. ಅವರೆಲ್ಲರೂ ಬಂದು ಎಬ್ಬರಿಸಿದ್ದಾರೆ. ನಮ್ಮ ಅತ್ತೆಯವ್ರು ಬಂದು ಊಟ ತಿನ್ನೋಕ್ಕೆ ಎಲ್ಲ ಮಾಡಿ ನಾವು ಎದ್ದಾಗೆ ಈವ್ನಿಂಗ್ 3 o'clock ಆಗಿತ್ತು. ಅಷ್ಟೊತ್ತರೆಗೂ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ. ಏನಂದರೆ ಪಾಪು ಅವ್ರು ಎದ್ದಾಗ ನಮ್ಮ ಯಜಮಾನ್ರು ಅವರು ಎದ್ಬಿಟ್ಟು ಆಡಿಸ್ಕೊಂಡಿದ್ರು ಮಕ್ಕಳನ್ನ. ಅಷ್ಟೊತ್ತರೆಗೂ ಮಲ್ಕೊಂಡು ನಿದ್ದೆ ಹೋಗ್ಬಿಟ್ಟಿದ್ದೀನಿ ನಾನು. ಸರಿ ಅಂದ್ಬಿಟ್ಟು ಫಂಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.